ಆತ್ಮೀಯ ಬಂಧುಗಳು ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ. ಈಗಾಗಲೇ ತಳಪತಿ ವಿಜಯ್ ಅವರು CM ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಬಟ್ ಆದರೂ ಈ ಟೈಮಲ್ಲಿ ತ್ರಿಷಾ ಕಾಣಿಸಿಕೊಂಡ ರೀತಿಯನ್ನು ನೋಡಿದ್ರೆ ವಿಜಯ್ ಅವರ ಎರಡನೇ ಮದುವೆ ಸುದ್ದಿ ಹರಿದಾಡ್ತಾ ಇದೆಯಂತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವಿಜಯ್ ಅವರು ಎರಡನೇ ಮದುವೆ ಆಗ್ತಾರೆ. ಅದರಲ್ಲೂ ತ್ರಿಷಾ ಅನ್ನೋರು ಇವ್ರು ನೋಡಿರ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪವರ್ ಅನ್ನೋ ಸಿನಿಮಾದಲ್ಲಿ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ನಡೆಸಿರ್ತಕ್ಕಂಥದ್ದು. ಇವರ ಜೊತೆ ಎರಡನೇ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥದ್ದು ಆದಷ್ಟು ವೈರಲ್ ಆಗ್ತಾ ಇದೆ. ನೋಡೋಣ ಇನ್ನೊಂದಷ್ಟು ಇವ್ರ ಬಗ್ಗೆ ಇನ್ನೊಂದು ಏನಾಗ್ತಾ ಇದೆ, ವಿಚ್ಛೇದನ ಆಗ್ಬಿಡ್ತಾರ, ಡಿವೋರ್ಸ್ ಆಗಿ ಮತ್ತೆ ಎರಡನೇ ಮದುವೆ ಆಗ್ತಾರೆ ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ದಯವಿಟ್ಟು ಫಾಲೋ ಮಾಡಿ ನೋಡಿ, ನಮ್ಮ ಫೇಸ್ಬುಕ್ ಪೇಜ್ನ ಅದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕಾಮೆಂಟ್ ಕೂಡ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹೀಗೆ ಮಾಡ್ತಾಯಿರಿ ನೋಡಿ. ವಿಜಯ್ ಅವರ ಕುಟುಂಬ ಈಗಾಗಲೇ ಸಂಗೀತ ಸ್ವರ್ಣಲಿಂಗ ಅವರನ್ನು ವಿಚ್ಛೇದನ ಮಾಡಿ ತ್ರಿಷಾ ಅವರನ್ನು ಮದುವೆಯಾಗಲು ಇಷ್ಟಪಡುತ್ತಿದೆ ಅನ್ನೋದು ಹಿರಿಯ ಅಭಿಪ್ರಾಯಗಳು ನೋಡಿ. ಹಿರಿಯರು ಆಲೇ ತೀರ್ಮಾನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡೋಣ ಏನು ತೀರ್ಮಾನ ಮಾಡಿದ್ದಾರೆ ಅನ್ನೋದು ಇನ್ನೊಂದಷ್ಟು ಮಾಹಿತಿ ಕಲೆ ಹಾಕೋಣ ನೋಡಿ. ತಮಿಳುನಾಡಲ್ಲಿ ರಾಜಕೀಯ ಇತಿಹಾಸವನ್ನು ಬದಲಿಸಿದ ಒಂದು ಕ್ಷಣ ಎಂಬಂತೆ ಮೇ 10ರಂದು ನಡೆದ ದಳಪತಿ ವಿಜಯ್ ಪ್ರಮಾಣ ವಚನ ಸಮಾರಂಭ ದೇಶದಾದ್ಯಂತ ಚರ್ಚೆಗೆ ಕಾರಣವಾಯಿತು ಅಂತ ಹೇಳ್ಬೋದು. ಒಂದೆಡೆ ತಮಿಳುನಾಡು ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಬಹಳ ಸಂಭ್ರಮವನ್ನು ಉಂಟು ಮಾಡಿತ್ತು ಅಂತ ಹೇಳ್ಬೋದು. ಮತ್ತೊಂದೆಡೆ ನಟಿ ತ್ರಿಷಾ ಈ ಸಮಾರಂಭದಲ್ಲಿ ಹಾಜರಾಗ್ತಾರಂತೆ ನೋಡಿ. ಸಮಾರಂಭದಲ್ಲಿ ಹಾಜರಾಗ್ತಕ್ಕಂಥದ್ದು ನಿಜ, ಇಲ್ಲ ಅಂತಲ್ಲ. ಏನೋ ಒಂದು ಫ್ರೆಂಡ್ ಅನ್ನೋ ರೀತಿ, ಒಂದೇನೋ ಬ್ರದರ್ ಅನ್ನೋ ರೀತಿ ಎಲ್ಲ ಸಮಾರಂಭಕ್ಕೂ ಬಂದೇ ಬರ್ತಾರೆ. ಬಟ್ ಸಮಾರಂಭಕ್ಕೆ ಬಂದರು ಅಂತಂದರೆ ಆದರೂ ಈ ಚರ್ಚೆ ಮಾಡ್ತಾಯಿದ್ದಾರೆ, ಇವನೇ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಯಾಕೆಂತಂದರೆ ಮತ್ತೊಂದು ವಿಷಯ ಏನಂತಂದರೆ ಈ ಕಾರ್ಯಕ್ರಮ ವಿಜಯ್ ಪತ್ನಿ ಮತ್ತು ಮಕ್ಕಳು ಗೈರಾಗಿದ್ರಂತೆ. ಮಕ್ಕಳು ಮತ್ತು ವಿಜಯ್ ಪತ್ನಿ ಇಬ್ಬರು ಗೈರಾಗಿದ್ರು ಅಂದರೆ ಬಂದಿರಲಿಲ್ಲ ಅಂತ ಅಷ್ಟೇ ನೋಡಿ. ಆದರೆ ವಿಜಯ್ ಅವರು ಈ ವದಂತಿಯ ಗೆಳತಿ ತ್ರಿಷಾ ಅವ್ರನ್ನೇ ಈ ಕಾರ್ಯಕ್ರಮಕ್ಕೆ ಮೊದಲ ಸಾಲಿನಲ್ಲೇ ಕುಳಿತು ವಿಜಯ್ ಅವರ ಒಂದು ಗೆಲುವಿನ ಬಗ್ಗೆ ಹೆಮ್ಮೆ ಪಡ್ತಿದ್ರಂತೆ. ಅಂದರೆ ಅವರು ತ್ರಿಷಾ ಅವರೇ ಆಗಮಿಸಿದ್ರಂತೆ. ಅವ್ರನ್ನ ಕೂಡ ಇನ್ವೈಟ್ ಮಾಡಿ ಅವರೇ ಕೂಡ ಇದರಲ್ಲಿ ಭಾಗವಹಿಸಿದ್ರಿಂದ ಪತ್ನಿ ಬದಲು ಇವ್ರು ಬಂದಿರೋದ್ರಿಂದ ಈಗ ಎರಡನೇ ಮದುವೆ ಫಿಕ್ಸ್ ಆಗ್ತಾ ಇದೆಯಾ ಅಂತಕ್ಕಂಥದ್ದು ನಮ್ಮ ಅಭಿಮಾನಿಗಳು ಜನಗಳೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಕೆಲವೊಂದಷ್ಟು ಹಿರಿಯ ನಟರು ಹೇಳ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ನೋಡಿ. ವಾಸ್ತವವಾಗಿ ಹೇಳ್ಬೇಕಂತಂದರೆ ತ್ರಿಷಾ ವಿಜಯ್ ಅವರ ಒಂದು ರಹಸ್ಯ ಸಂಬಂಧದ ಬಗ್ಗೆ ಬಹಳ ಸಮಯದಿಂದ ಸಾಕಷ್ಟು ಸುದ್ದಿಗಳಿವೆ ಇದೇ ಥರ ನೋಡಿ. ವಿಜಯ್ ತ್ರಿಷಾ ಜೊತೆ ಸಂಬಂಧ ಹೊಂದಿದ್ದಾರೆ ಮತ್ತು ಅವರು ಡೇಟಿಂಗ್ ಮಾಡ್ತಾ ಇದ್ದಾರೆ ಎಂಬಂತಹ ಹಲವು ರೀತಿಯ ಗಾಸಿಪ್ಗಳು ಬಂದಿದ್ದೀವಂತೆ. ಈಗಿರುವಾಗ ವಿಜಯ್ ತನ್ನ ಪತ್ನಿಗೆ ವಿಚ್ಛೇದನ ನೀಡ್ತಾ ಇದ್ದಾರೆ ಮತ್ತು ತ್ರಿಷಾ ಚುನಾವಣೆಯಲ್ಲಿ ವಿಜಯ್ ಅವರ ಗೆಲುವನ್ನು ಆನಂದಿಸುತ್ತಿದ್ದಾರೆ ಅಂತ ಕೂಡ ತಿಳಿದು ಬಂದೈತೆ. ಬಟ್ ಈಗ ಅವರಿಬ್ಬರು ಮದುವೆ ಆಗಬೇಕಂತಂದರೆ ಸಿದ್ಧರಿದ್ದಾರೆ, ಈ ಜೋರಾಗಿಯೇ ಕೇಳಿ ಬರ್ತಾ ಇದೆ ಮಾತುಗಳೀಗ ನೋಡಿ. ಸಿದ್ಧರಿದ್ದಾರೆ ಅಂತ ಜೋರಾಗಿ ಕೇಳಿ ಬರ್ತಾ ಇದೆ. ಆದರೆ ಮದುವೆ ಆಗ್ತಾರೋ ಇಲ್ವೋ ಅನ್ನೋದು ನೆಕ್ಸ್ಟ್ ಅವ್ರಿಗೆ ಬಿಟ್ಟಿದ್ದು ನೋಡಿ. ಈ ಸಂದರ್ಭದಲ್ಲಿ ಈ ಇಬ್ಬರ ಬಗ್ಗೆ ಜನರು ಎಷ್ಟೇ ಬಾರಿ ಮಾತನಾಡಿದರು, ವಿಜಯ್ ಅಥವಾ ತ್ರಿಷಾ ಇಬ್ಬರು ಇದುವರೆಗೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಲಿಲ್ವಂತೆ. ಎಲ್ಲೂ ಕೂಡ ಈಗ ನೋಡಿ ಕೇಳಿದ್ರು ಕೂಡ ಇಬ್ಬರು ಕೂಡ ಎಲ್ಲೂ ಹೇಳ್ಕೊಳ್ಳಿಲ್ಲ. ಅವ್ರ ಬಗ್ಗೆ ಇರುವ ವದಂತಿಗಳೇನಂತಂದರೆ ಸುಳ್ಳು ಎಂದು ಕೇಳ್ತಾ ಇರ್ತಕ್ಕಂಥದ್ದು ನೋಡಿ. ಅದರೊಂದಿಗೆ ಇಬ್ಬರು ಸಂಬಂಧದಲ್ಲೇ ಇದ್ದಾರೆ, ಎಲ್ಲವೂ ಕೂಡ ಒಂದು ದೃಢಪಟ್ಟಿದೆ ಸಂಬಂಧದಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದೆಡೆ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಕೂಡ ಒಂದು ತಮ್ಮ ವಿಚ್ಛೇದನ ಅರ್ಜಿಯಲ್ಲಿ ಕೂಡ ವಿಜಯ್ ಒಬ್ಬ ನಟಿಯೊಂದಿಗೆ ವಿವಾಹೇತರ ಸಂಬಂಧ ಕೂಡ ಹೊಂದಿದ್ರಂತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ವಿಷಯ ಅವರಿಗೆ ಏಪ್ರಿಲ್ 2021ರಲ್ಲೇ ತಿಳಿದು ಬಂದಿತ್ತಂತೆ. ಈ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಇದ್ವಂತೆ ನೋಡಿ. ಸಂಗೀತ ಸ್ವರ್ಣಲಿಂಗ ಅವರು ಕೂಡ ತುಂಬ ಉಲ್ಲೇಖ ಮಾಡಿದ್ದಾರೆ. ಈ ವಿಷಯ ಅಂತೂ ತುಂಬ ಚರ್ಚೆ ಆಗಿತ್ತು ಹಿಂದೆನೇ ಅಂತ. ಆದರೆ ಈ ಸನ್ನಿವೇಶಗಳ ನಡುವೆ ಏನಾಗ್ತಾ ಇದೆ ಅಂತ ನೋಡಿ. ವಿಜಯ್ ಪ್ರಮಾಣ ವಚನ ದಿನದಂದೇ ತ್ರಿಷಾ ಅವರು ಕಾಣಿಸ್ಕೊಂಡಿರೋದ್ರಿಂದ ಈ ರೀತಿಯನ್ನು ನೋಡಿದ್ರೆ ವಿಜಯ್ ಎರಡನೇ ಮದುವೆ ಆಗ್ತಾ ಇರ್ತಕ್ಕಂಥದ್ದು ನಿಜ, ಹತ್ರದಲ್ಲೇ ಇದೆ ಈ ಸುದ್ದಿ ಅಂತ ಕೂಡ ಎಲ್ಲ ಜನಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ. ಹಾಗಾದರೆ ವಿಜಯ್ ಅವರ ಒಂದು ಕುಟುಂಬ ಮದುವೆಗೆ ಒಪ್ಕೊಂಡಿದೆಯೇ ಅಂತಕ್ಕಂಥದ್ದು. ವಿಜಯ್ ಅವರ ಕುಟುಂಬವು ಸಂಗೀತ ಸ್ವರ್ಣಲಿಂಗ ಅವರನ್ನ ವಿಚ್ಛೇದನ ಮಾಡಿ ತ್ರಿಷಾ ಅವರನ್ನು ಮದುವೆ ಆಗಲು ಕೂಡ ಇಷ್ಟಪಡ್ತಾ ಇದೆಯೇ ಅಂತ ಕೂಡ ಅಂತಕ್ಕಂಥದ್ದು ಹಿರಿಯರ ಅಭಿಪ್ರಾಯಗಳಾಗಿರುತ್ತೆ. ಅದೆಲ್ಲ ನೋಡಿ, ಕಿರಿಯರು ಅಂತ ನಾವು ಯಾರು ಇರ್ತೀವಿ ಅವ್ರು ಚರ್ಚೆ ಮಾಡಬೇಕಾದ್ದು. ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿದ್ರೆ ಮಾತ್ರ ಅದಾಗುತ್ತೆ, ಇಲ್ಲ ಅಂದರೆ ಆಗಲ್ಲ ನೋಡಿ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ದಿನದಿಂದ ಸಮಾರಂಭದ ದಿನದಂದು ಒಂದು ಸುಳಿವು ಸಿಕ್ತಂತೆ. ಅದೇನು ಹೇಳಲೇಬೇಕು ಅಂತ ಕೂಡ ಸುಳಿವನ್ನು ಹೇಳಿಸದ್ರಂತೆ. ತ್ರಿಷಾ ಅತಿಥಿಗಳನ್ನು ಹೆಸರು ಹೇಳಿ ಸ್ವಾಗತಿಸುತ್ತಾ ಉತ್ಸಾಹದಿಂದ ಸಮಯ ಕಳೆದ್ರಂತೆ. ಈ ಸಮಯದಲ್ಲಿ ವಿಜಯ್ ಅವರ ಪೋಷಕರು ಚಂದ್ರಶೇಖರ್ ಮತ್ತು ಶೋಭಾ ಸಮೀಪಿಸುತ್ತಿರುವುದು ಕಂಡುಬಂತಂತೆ. ಮತ್ತು ತ್ರಿಷಾ ಅವರನ್ನು ನೋಡಿ ಶೋಭಾ ತಮ್ಮ ಕುರ್ಚಿಯಿಂದ ಎದ್ದು ಮುಗುಳ್ನಗುತ್ತಾ ಅವರನ್ನು ಸ್ವಾಗತಿಸಿ ಅವರಿಗೆ ಮುತ್ತಿಟ್ಟರಂತೆ. ಇದಕ್ಕೆ ಸಂಬಂಧಿಸಿದ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಂತೆ ತುಂಬ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಇದನ್ನು ನೋಡಿದ ಜನರು ತ್ರಿಷಾ ಜೊತೆ ವಿಜಯ್ ಅವರ ಮದುವೆಗೆ ಕುಟುಂಬ ಸದಸ್ಯರು ಒಪ್ಪಿಗೆ ನೀಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಕುಟುಂಬ ಸದಸ್ಯರಂತೂ ಒಪ್ಪಿಗೆ ನೀಡ್ತಾ ಇದ್ದಾರಂತೆ ನೋಡಿ. ಒಪ್ಪಿಗೆ ನೀಡೋದಂತೂ ಸತ್ಯ ಆಗ್ತಾ ಇದೆ.
ಆದರೆ ವಿಜಯ್ ಮತ್ತು ತ್ರಿಷಾ ಅವರು ಒಪ್ಪಿಗೆ ಮಾತ್ರ ಬೇಕು ಅಷ್ಟೇ. ನೋಡಿ ವಿಜಯ್ ಅವರ ಒಂದು ಒಪ್ಪಿಗೆ ಏನಾಗುತ್ತೆ, ತ್ರಿಷಾ ಅವರ ಒಪ್ಪಿಗೆ ಏನಾಗುತ್ತೆ, ಇಲ್ಲಿ ಇದೊಂದು ಚರ್ಚೆ ಆಗುತ್ತೆ ಅಷ್ಟೇ. ಆದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ಈ ಎಪಿಸೋಡಲ್ಲಿ ಬಂದು ವಿಜಯ್ ಮತ್ತು ತ್ರಿಷಾ ಅವರು ಮದುವೆ ಆಗ್ತಾ ಇದ್ದಾರಾ ಇಲ್ವಾ, ಅಕಸ್ಮಾತ್ ನೋಡಿ ಮದುವೆ ಅಂತಂದರೆ ಇವರು ಬಂದಿರ್ತಕ್ಕಂಥದ್ದು ನಮ್ಮ ಕನ್ನಡ ಸಿನಿಮಾ ನಟಿ, ಸ್ಟಾರ್ ನಟಿ ಏನಲ್ಲ, ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ನಡೆಸಿದ್ರು ಅಷ್ಟೇ. ನಿನ್ನೊಂದಿಗೆ ಅಂತಕ್ಕಂಥ ಸಿನಿಮಾ ನೋಡಿರ್ಬೋದು, ತ್ರಿಷಾ ಅವರ ಒಂದು ಸಿನಿಮಾ ನಿನ್ನೊಂದಿಗೆ ಅಂತಕ್ಕಂಥ ಸಿನಿಮಾ ಬಿಟ್ಟರೆ ನಮ್ಮ ಅಪ್ಪು ಸರ್ ಜೊತೆನೇ ನಡೆಸಿರ್ತಕ್ಕಂಥದ್ದು ಸುಮಾರು 2-3 ಸಿನಿಮಾ ನಮ್ಮ ಅಪ್ಪು ಸರ್ ಜೊತೆ ನಡೆಸಿರ್ತಕ್ಕಂಥದ್ದು ಇವರು. ಬಟ್ ಹಲವಾರು ಸಿನಿಮಾ ನಡೆಸಿದ್ದಾರೆ, ಆದರೆ ಅಪ್ಪು ಸರ್ ಜೊತೆನೇ ಫೇಮಸ್ ಆಗಿರ್ತಕ್ಕಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ. ತಮಿಳಲ್ಲಿ ತುಂಬ ಫೇಮಸ್ ಇವರು ಅಷ್ಟೇ. ಅದು ಬಿಟ್ಟರೆ ನೋಡಿ ಈ ನಟಿಯನ್ನು ಈಗ ಮದುವೆ ಆಗ್ತಾರಾ ಇಲ್ವಾ ಅಂತಕ್ಕಂಥದ್ದು ಇನ್ನೂ ಚರ್ಚೆ ನಡೀತಾ ಇದೆ. ಆದರೆ ಹಿರಿಯರಂತೂ ಹೇಳ್ತಾ ಇರ್ತಕ್ಕಂಥದ್ದು ಇವರ ಮದುವೆಗೆ ಎಲ್ಲರೂ ಕೂಡ ಕುಟುಂಬದ ಸದಸ್ಯರು ಒಪ್ಪಿಗೆ ನೀಡಿದ್ದಾರಂತೆ. ಹಾಗೂ ಏನಂತಂದರೆ ಅವ್ರ ಪತ್ನಿ ಇನ್ನೊಬ್ಬರು ಮೊದಲನೇ ಪತ್ನಿ ಡಿವೋರ್ಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಡಿವೋರ್ಸು ಕೂಡ ಆಗ್ತಾ ಇದ್ದಾರೆ. ಡಿವೋರ್ಸ್ ಆಗಿ ಈಗ 2ನೇ ಮದುವೆ ಕಡೆ ಹೋಗ್ತಾ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. 2ನೇ ಮದುವೆಗೆ ಹೋಗ್ಬಿಟ್ರೆ ಈಗ ನೆಕ್ಸ್ಟ್ ಈಗ ಅಪ್ಪ ಅಮ್ಮ ಕೂಡ ಒಪ್ಪಬೇಕಲ್ಲ. ಅದಕ್ಕೆ ನೋಡಿ ಕುಟುಂಬದ ಸದಸ್ಯರು ಎಲ್ಲರಿಗೂ ಒಪ್ಪಿಗೆ ಅಂತ ನಾನು ಹೇಳಿದೆ. ಬಟ್ ಆದರೂ ಕೂಡ ಅಪ್ಪ ಅಮ್ಮ ಕೂಡ ಅವ್ರ ಇಷ್ಟ ಏನಿದೆ ಅದನ್ನು ಆಗಬೇಕಲ್ಲ. ನೋಡಿ ಅವ್ರ ಇಷ್ಟ ಪಟ್ಟರೆ ಇವರು ಆಗ್ತಾರಂತೆ ವಿಜಯ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಅವರು ಕೂಡ ಇಷ್ಟಪಟ್ಟರೆ ಆಗೋಣ, ಇಲ್ಲ ಅಂದರೆ ಇಲ್ಲ. ನೋಡಿ ತ್ರಿಷಾ ಅವರು ಈಗ CM ಆದ ಬಳಿಕ ತ್ರಿಷಾ ಅವರು ಏನಕ್ಕೆ ಕಾಣಿಸ್ಕೊಂಡ್ರು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅಭಿಪ್ರಾಯ. ಬಟ್ ಏನೋ ಇನ್ವೈಟ್ ಮಾಡಿರೋದ್ರಿಂದ ಬಂದಿರ್ಬೋದು ಅಷ್ಟೇ. ಇದಕ್ಕೂ ಮದುವೆಗೂ ಅದಕ್ಕೂ ಚರ್ಚೆ ಬರಲ್ಲ. ನೋಡೋಣ ಆದಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಏನು ನಡೀತಾ ಇದೆ ಪ್ರಮುಖ ಸುದ್ದಿ ಅನ್ನೋದನ್ನ ತಿಳ್ಕೊಳ್ಳೋಣ ಇವ್ರ ಬಗ್ಗೆನೇ. ಥ್ಯಾಂಕ್ ಯು.